ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣವಾಗಿರೋದು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ರಾಜ್ಯದಲ್ಲಿ ಹಗರಣ ವರ್ಸಸ್ ಹಗರಣ ಪಾಲಿಟಿಕ್ಸ್ ಮುಂದುವರೆದಿದೆ. ಬಿಜೆಪಿಯನ್ನ ಕಟ್ಟಾಕ್ಲಿಕ್ಕೆ ಇದೀಗ ಕಾಂಗ್ರೆಸ್ ಕೋವಿಡ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಕೇಸರಿ ನಾಯಕರ ವಿರುದ್ಧ ಅವ್ಯವಹಾರದ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡಿದೆ. ಬಿಜೆಪಿ ಅವಧಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧವಾಗಿ ಪ್ರಯೋಗ ಮಾಡ್ತಿದೆ. ಮತ್ತೊಂದು ಕಡೆ ಬಿಜೆಪಿ ಅವಧಿಯಲ್ಲಿ ನಡೆದ ಅಕ್ರಮಗಳ ತನಿಖೆಗೆ ಕೈ ಸರ್ಕಾರ ಮುಂದಾಗ್ತಾ ಇದೆ. ಕೋವಿಡ್ ಅಕ್ರಮಗಳ ಪರಿಶೀಲನೆಗೆ ಸಮಿತಿ ರಚನೆಯಾಗಿದ್ದು ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಆಯೋಗದ ವರದಿ ಮಂಡನೆಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಧ್ಯಂತರ ವರದಿಯನ್ನ ಇವತ್ತು ಮಂಡಿಸಲಾಗಿದೆ. ಕೊರೋನಾ ಕಾಲದ ಹಲವು ಕಡತಗಳೇ ನಾಪತ್ತೆಯಾಗಿರುವ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖ ಇದೆ. ನಾಪತ್ತೆಯಾಗಿದೆ ಕಡತಗಳು, ಅದರಲ್ಲಿ ಡೀಟೇಲ್ಸ್ ಮಿಸ್ಸಿಂಗ್ ಇದೆ, ಅಲ್ಲಿಗೆ ಅವ್ಯವಹಾರ ಆಗಿದೆ ಅನ್ನೋದಕ್ಕೆ ಇದು ಕೂಡ ಪೂರಕವಾಗಿ ನಿಲ್ತಾ ಇದೆ ಅನ್ನೋದನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿರೋಧ ಪಕ್ಷಗಳನ್ನ ಕಟ್ಟಾಕೋಕೆ ಕಾಂಗ್ರೆಸ್ ಸರ್ಕಾರ ಹೊಸ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣ ಅದನ್ನ ಮತ್ತೊಮ್ಮೆ ಕೆದಕೋಕೆ ಮುಂದಾಗಿದೆ ಕೈಪಾಳ್ಯ. ಕೇಸರಿ ನಾಯಕರ ವಿರುದ್ಧ ಕೊರೋನಾ ಬಾಣವನ್ನ ಹೂಡಿದೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನೂರಾರು ಕೋಟಿ ಅವ್ಯವಹಾರ ಆಗಿದ್ದರ ಬಗ್ಗೆ ಜಸ್ಟಿಸ್ ಅವರು ತಮ್ಮ ವರದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈಗ ಅವರಿಂದ ಮಧ್ಯಂತರ ವರದಿಯನ್ನು ತರಿಸ್ಕೊಂಡಿದ್ದೀರಿ, ಸಂತೋಷ. ಆ ಮಧ್ಯಂತರ ವರದಿಯನ್ನು ಅಧಿಕಾರಿಗಳ ತಂಡಕ್ಕೆ ಕೊಟ್ಟಿದ್ದೀರಿ, ಅದು ಸಂತೋಷ. ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ನಿಂದ ಬಿಜೆಪಿ ಫೈಲ್ಸ್ ರೀಓಪನ್. ಬಿಜೆಪಿ ವಿರುದ್ಧ ಕೈ ಕೋವಿಡ್ ಅಸ್ತ್ರ ಪ್ರಯೋಗ. ಅಕ್ರಮ ಪರಿಶೀಲನೆಗೆ ಸರ್ಕಾರದಿಂದ ಸಮಿತಿ. ಆಡಳಿತ ಪಕ್ಷದ ವಿರುದ್ಧ ಮೂಡ ವಾಲ್ಮೀಕಿ ಹಗರಣ ಅಸ್ತ್ರ ಪ್ರಯೋಗಿಸುತ್ತಿರುವ ಬಿಜೆಪಿಗೆ ಕಾಂಗ್ರೆಸ್ ಗುನ್ನ ಕೊಡೋಕೆ ಪ್ಲಾನ್ ಮಾಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ವರದಿ ನೀಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ನೀಡಿದ ವರದಿ ಪ್ರಯೋಗಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಕೋವಿಡ್ ಅಸ್ತ್ರ ಹಿಡಿದು ವಿಪಕ್ಷಗಳನ್ನ ಕಟ್ಟಿಹಾಕಲು ಸಜ್ಜಾಗುತ್ತಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಜೆ ಕುನ್ಹಾ ಆಯೋಗದ ಮಧ್ಯಂತರ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ. ಅಧ್ಯಯನಕ್ಕೆ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಕುನ್ಹಾ ನೀಡಿದ ವರದಿಯಲ್ಲಿ ಫೈಲ್ಗಳು ಮಿಸ್ಸಿಂಗ್ ಹಾಗೂ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಮಿಸ್ಸಿಂಗ್ ಫೈಲ್ಗಳ ಬಗ್ಗೆಯೂ ಸಹಿತ ವರದಿಯಲ್ಲಿ ಪ್ರಸ್ತಾಪ ಬಂದಿದೆ. ನಾವೇನು ರಾಜ್ಯ ಬಿಟ್ಟು ಓಡಿ ಹೋಗಿಲ್ಲ. ಕಾಂಗ್ರೆಸ್ ಸರ್ಕಾರದ ಕೋವಿಡ್ ಹಗರಣದ ಅಸ್ತ್ರದ ಬಗ್ಗೆ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿ, ಯಡಿಯೂರಪ್ಪ ಆಗಲಿ ನಾವೇನು ಓಡಿ ಹೋಗಿಲ್ಲ ಅಂತ ಗರಂ ಆದ್ರು. ನಾವೆಲ್ಲ ಇಲ್ಲೇ ಇದ್ದೀವಿ, ಜನರ ಮಧ್ಯೆ ಇದ್ದೀವಿ. ಮಾನ್ಯ ಯಡಿಯೂರಪ್ಪನವರು ಆದಿಯಿಂದ ಮಾನ್ಯ ಅಶೋಕ್ರವರು, ಅಶ್ವಥ್ ನಾರಾಯಣರವರು, ಮಾನ್ಯ ಬೊಮ್ಮಾಯಿರವರು, ನಾವು ಎಲ್ಲರೂ ಇಲ್ಲೇ ಇದ್ದೀವಿ, ಹ್ಯಾಂಡಲ್ ಮಾಡಿರುವಂಥವ್ರು. ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ಕೆಂಡಾಮಂಡಲ. ಕಾಂಗ್ರೆಸ್ನಿಂದ ಬಿಜೆಪಿ ಫೈಲ್ಸ್ ರೀಓಪನ್ ಸುದ್ದಿ ಕೇಳ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆರಳಿ ಕೆಂಡವಾಗಿದ್ದಾರೆ. ಬೆದರಿಕೆ ಕುತಂತ್ರಗಳಿಗೆ ನಾವು ಭಯ ಬೀಳಲ್ಲ ಅಂತ ಗುಟುರು ಹಾಕಿದ್ದಾರೆ. ರಾಜೀನಾಮೆ ಕೊಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗಾಗಿ ಇವತ್ತೇನು ಬೆದರಿಕೆ ತಂತ್ರಗಳು ಕುತಂತ್ರಗಳು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಉಪಕರಣ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗ ತನ್ನ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಲೋಪದೋಷಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣವಾಗಿರೋದು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ರಾಜ್ಯದಲ್ಲಿ ಹಗರಣ ವರ್ಸಸ್ ಹಗರಣ ಪಾಲಿಟಿಕ್ಸ್ ಮುಂದುವರೆದಿದೆ. ಬಿಜೆಪಿಯನ್ನ ಕಟ್ಟಾಕ್ಲಿಕ್ಕೆ ಇದೀಗ ಕಾಂಗ್ರೆಸ್ ಕೋವಿಡ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಕೇಸರಿ ನಾಯಕರ ವಿರುದ್ಧ ಅವ್ಯವಹಾರದ ಅಸ್ತ್ರವನ್ನ ಬಿಜೆಪಿ ಪ್ರಯೋಗ ಮಾಡಿದೆ. ಬಿಜೆಪಿ ಅವಧಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧವಾಗಿ ಪ್ರಯೋಗ ಮಾಡ್ತಿದೆ. ಮತ್ತೊಂದು ಕಡೆ ಬಿಜೆಪಿ ಅವಧಿಯಲ್ಲಿ ನಡೆದ ಅಕ್ರಮಗಳ ತನಿಖೆಗೆ ಕೈ ಸರ್ಕಾರ ಮುಂದಾಗ್ತಾ ಇದೆ. ಕೋವಿಡ್ ಅಕ್ರಮಗಳ ಪರಿಶೀಲನೆಗೆ ಸಮಿತಿ ರಚನೆಯಾಗಿದ್ದು ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಆಯೋಗದ ವರದಿ ಮಂಡನೆಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಧ್ಯಂತರ ವರದಿಯನ್ನ ಇವತ್ತು ಮಂಡಿಸಲಾಗಿದೆ.
ಕೊರೋನಾ ಕಾಲದ ಹಲವು ಕಡತಗಳೇ ನಾಪತ್ತೆಯಾಗಿರುವ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖ ಇದೆ. ನಾಪತ್ತೆಯಾಗಿದೆ ಕಡತಗಳು, ಅದರಲ್ಲಿದ್ದ ಡೀಟೇಲ್ಸ್ ಮಿಸ್ಸಿಂಗ್ ಇದೆ, ಅಲ್ಲಿಗೆ ಅವ್ಯವಹಾರ ಆಗಿದೆ ಅನ್ನೋದಕ್ಕೆ ಇದು ಕೂಡ ಪೂರಕವಾಗಿ ನಿಲ್ತಾ ಇದೆ ಅನ್ನೋದನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿರೋಧ ಪಕ್ಷಗಳನ್ನ ಕಟ್ಟಾಕೋಕೆ ಕಾಂಗ್ರೆಸ್ ಸರ್ಕಾರ ಹೊಸ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣ ಅದನ್ನ ಮತ್ತೊಮ್ಮೆ ಕೆದಕೋಕೆ ಮುಂದಾಗಿದೆ ಕೈಪಾಳಿಯ. ಕೇಸರಿ ನಾಯಕರ ವಿರುದ್ಧ ಕೊರೋನಾ ಬಾಣವನ್ನ ಹೂಡಿದೆ. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ನೂರಾರು ಕೋಟಿ ಅವ್ಯವಹಾರ ಆಗಿದ್ದರ ಬಗ್ಗೆ ಜಸ್ಟಿಸ್ ಅವರು ತಮ್ಮ ವರದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈಗ ಅವರಿಂದ ಮಧ್ಯಂತರ ವರದಿಯನ್ನು ತರಿಸ್ಕೊಂಡಿದ್ದೀರಿ, ಸಂತೋಷ. ಆ ಮಧ್ಯಂತರ ವರದಿಯನ್ನು ಅಧಿಕಾರಿಗಳ ತಂಡಕ್ಕೆ ಕೊಟ್ಟಿದ್ದೀರಿ, ಅದು ಸಂತೋಷ. ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ನಿಂದ ಬಿಜೆಪಿ ಫೈಲ್ಸ್ ರೀಓಪನ್. ಬಿಜೆಪಿ ವಿರುದ್ಧ ಕೋವಿಡ್ ಅಸ್ತ್ರ ಪ್ರಯೋಗ. ಅಕ್ರಮ ಪರಿಶೀಲನೆಗೆ ಸರ್ಕಾರದಿಂದ ಸಮಿತಿ. ಆಡಳಿತ ಪಕ್ಷದ ವಿರುದ್ಧ ಮೂಡ ವಾಲ್ಮೀಕಿ ಹಗರಣ ಅಸ್ತ್ರ ಪ್ರಯೋಗಿಸುತ್ತಿರುವ ಬಿಜೆಪಿಗೆ ಕಾಂಗ್ರೆಸ್ ಗುನ್ನ ಕೊಡೋಕೆ ಪ್ಲಾನ್ ಮಾಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ವರದಿ ನೀಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ನೀಡಿದ ವರದಿ ಪ್ರಯೋಗಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಕೋವಿಡ್ ಅಸ್ತ್ರ ಹಿಡಿದು ವಿಪಕ್ಷಗಳನ್ನ ಕಟ್ಟಿಹಾಕಲು ಸಜ್ಜಾಗುತ್ತಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಜೆ ಕುನ್ಹಾ ಆಯೋಗದ ಮಧ್ಯಂತರ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ. ಅಧ್ಯಯನಕ್ಕೆ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಕುನ್ಹಾ ನೀಡಿದ ವರದಿಯಲ್ಲಿ ಫೈಲ್ಗಳು ಮಿಸ್ಸಿಂಗ್ ಹಾಗೂ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಮಿಸ್ಸಿಂಗ್ ಫೈಲ್ಗಳ ಬಗ್ಗೆಯೂ ಸಹಿತ ವರದಿಯಲ್ಲಿ ಪ್ರಸ್ತಾಪ ಬಂದಿದೆ. ನಾವೇನು ರಾಜ್ಯ ಬಿಟ್ಟು ಓಡಿ ಹೋಗಿಲ್ಲ. ಕಾಂಗ್ರೆಸ್ ಸರ್ಕಾರದ ಕೋವಿಡ್ ಹಗರಣದ ಅಸ್ತ್ರದ ಬಗ್ಗೆ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿ, ಯಡಿಯೂರಪ್ಪ ಆಗಲಿ ನಾವೇನು ಓಡಿ ಹೋಗಿಲ್ಲ ಅಂತ ಗರಂ ಆದ್ರು. ನಾವೆಲ್ಲ ಇಲ್ಲೇ ಇದ್ದೀವಿ, ಜನರ ಮಧ್ಯೆ ಇದ್ದೀವಿ. ಮಾನ್ಯ ಯಡಿಯೂರಪ್ಪನವರು ಆದಿಯಿಂದ ಮಾನ್ಯ ಅಶೋಕ್ರವರು, ಅಶ್ವತ್ಥನಾರಾಯಣರವರು, ಮಾನ್ಯ ಬೊಮ್ಮಾಯಿರವರು, ನಾವು ಎಲ್ಲರೂ ಇಲ್ಲೇ ಇದ್ದೀವಿ ಹ್ಯಾಂಡಲ್ ಮಾಡಿರುವಂಥವ್ರು. ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ಕೆಂಡಾಮಂಡಲ. ಕಾಂಗ್ರೆಸ್ನಿಂದ ಬಿಜೆಪಿ ಫೈಲ್ಸ್ ರೀಓಪನ್ ಸುದ್ದಿ ಕೇಳ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆರಳಿ ಕೆಂಡವಾಗಿದ್ದಾರೆ. ಬೆದರಿಕೆ ಕುತಂತ್ರಗಳಿಗೆ ನಾವು ಭಯ ಬೀಳಲ್ಲ ಅಂತ ಗುಟುರು ಹಾಕಿದ್ದಾರೆ. ರಾಜೀನಾಮೆ ಕೊಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗ್ಲೇ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತೇನು ಬೆದರಿಕೆ ತಂತ್ರಗಳು, ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಉಪಕರಣ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗ ತನ್ನ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಲೋಪದೋಷಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.